ಹಲೋ ಗೈಸ್, ನಮಸ್ಕಾರ. ನಾನಿವತ್ತು ನಿಮಗೆ ರುಚಿಕರವಾದ ಪಡ್ಡು ಯಾವ ರೀತಿ ಮಾಡುವುದಂತ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಇದು ಸೌತೆಕಾಯಿಯ ಪಡ್ಡು, ಸ್ವೀಟ್ ಆದ ಪಡ್ಡುನ ಮಾಡಿದ್ದೇನೆ. ತುಂಬ ರುಚಿಕರವಾಗಿದೆ ಈ ಪಡ್ಡು. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ದೇಹಕ್ಕೆ ತಂಪನ್ನು ನೀಡುವ ಈ ರುಚಿಕರವಾದ ಆಹಾರವನ್ನು ಯಾವ ರೀತಿ ಮಾಡೋದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತೇನೆ. ನೋಡಿ, ಇದು ಮಕ್ಕಳಿಗೆ, ವಯಸ್ಕರಿಗೆ, ಯಾರಿಗೆ ಬೇಕಾದರೂ ತಿನ್ಬೋದು. ಈ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಬೋರ್ ಅಂತಾಗುವಾಗ ಏನೇನೋ ತಿಂಡಿ ತಿನ್ನೋ ಬದಲು ಈ ಥರದ ತಿಂಡಿ ಮಾಡಿಕೊಡಿ. ನೋಡಿ, ಇಲ್ಲಿ ನಾನು ಅಕ್ಕಿನ ನೆನೆ ಹಾಕಿದ್ದೆ. ನೆಕ್ಸ್ಟ್ ಸೌತೆಕಾಯಿನ ಕಟ್ ಮಾಡಿದ್ದೇನೆ. ಅರ್ಧ ಸೌತೆಕಾಯಿನ ಕಟ್ ಮಾಡಿ ಹಾಕಿದ್ದೇನೆ. ನಾನೊಂದು 6 ಪಾವು ಅಕ್ಕಿ ತಗೊಂಡಿದ್ದೇನೆ. ನೋಡಿ, ಒಂದು ತೆಂಗಿನಕಾಯಿನ ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ತುರಿದು ನೆಕ್ಸ್ಟ್ ಈ ಸೌತೆಕಾಯಿ, ಅಕ್ಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು. ನೋಡಿ, ಈ ಥರ ಸೌತೆಕಾಯಿ ಇದು ನಮ್ಮ ದೇಹಕ್ಕೆ ತಂಪನ್ನು ನೀಡುವ ಅಂಶವನ್ನು ಹೊಂದಿದೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಬೇಕು. ಮಿಕ್ಸಿಯಲ್ಲಿ ಬೇಗ ರುಬ್ಬಿಕೊಳ್ಬೋದು. ನೋಡಿ, ನಾನು ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕಿದ್ದೇನೆ. ನೋಡಿ, ನಾನು ಇಲ್ಲಿ ಬೆಲ್ಲದ ಪೀಸ್ನ ತಗೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಅರಿಬೇಕು. ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಅದು ತುಂಡು ತುಂಡು ಹಾಗೇ ಉಳಿತದೆ. ತುಂಬ ರುಚಿಕರವಾದ ಪಡ್ಡು ಇದು. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ನೋಡಿ, ಈ ಥರ ಬಂದಿದೆ. ನೋಡಿ, ನಾನು ಹಿಟ್ಟನ್ನು ರುಬ್ಬಿ ಆಗಿದೆ. ಇದಕ್ಕೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ನಾನು ಮಿಕ್ಸಿಯಲ್ಲಿ ರುಬ್ಬುವಾಗ ಆಲ್ರೆಡಿ ಉಪ್ಪು ಹಾಕಿದ್ದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ರೀತಿಯಲ್ಲಿ ಹದ ಬಂದರೆ ಸಾಕು. ನಾವು ಉದ್ದಿನ ದೋಸೆ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಹದ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈನೋನ ಹಾಕ್ತಾ ಇದ್ದೇನೆ. ಈನೋ ಯಾಕೆ ಅಂದರೆ ಸೋಡಾದ ಹುಡಿಯ ಬದಲು ಈನೋ ಹಾಕಿದರೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ, ಅಜೀರ್ಣದ ಸಮಸ್ಯೆ ಇದ್ದರೆ ಅದು ಕಮ್ಮಿ ಆಗ್ತದೆ. ಸೋಡಾ ಹುಡಿ ಯಾವುದೋ ಉಪ್ಪಿನ ಕಳಪೆ ಅಂಶದಿಂದ ಮಾಡೋದಂತ ಹೇಳ್ತಾರೆ. ಅದು ಒಳ್ಳೆಯದಲ್ಲ ದೇಹಕ್ಕೆ. ಆದ್ದರಿಂದ ಈನೋನ ಹಾಕಿನೇ ಯಾವತ್ತೂ ಅಡುಗೆ ಮಾಡಬೇಕು. ನೋಡಿ, ಹಿಟ್ಟು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನೋಡಿ ಪಡ್ಡುಗೆ ಬೇಕಾದ ಕಾವಲಿನ ಇಟ್ಟಿದ್ದೇನೆ. ಇದು ಸ್ಟೀಲ್ ಕಾವಲಿ. ಇದನ್ನು ಗ್ಯಾಸ್ ಮೇಲೆ ಮಾತ್ರ ಇಡ್ಬೋದು, ಗ್ಯಾಸ್ ಒಲೆ ಮೇಲೆ ಇಡ್ಬೋದು. ನೋಡಿ, ಇದರಲ್ಲಿ ಚೆನ್ನಾಗಿ ಎಣ್ಣೆನ ಹಾಕಬೇಕು. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಾರ್ದು, ಚೆನ್ನಾಗಿ ಎಣ್ಣೆ ಹಾಕಬೇಕು. ಈ ಥರ ನಾನು ತುಂಬ ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಕಾಯಲಿಕ್ಕೆ ಬಿಡಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಕಾಯಬೇಕಿದು. ಫುಲ್ಲು ಇದಕ್ಕೆ, ಆ ಕಾವಲಿಗೆ ಫುಲ್ಲನ್ನ ಈ ಎಣ್ಣೆನ ಸ್ಪ್ರೆಡ್ ಮಾಡಿ ಹಾಕಬೇಕು. ನೋಡಿ, ಕಾಯಲಿಕ್ಕೆ ಬಿಡೋಣ. ನೆಕ್ಸ್ಟ್ ನಾನು ಈ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಚಮಚ ತಗೊಂಡ್ರೆ ಸಾಕು, ದೊಡ್ಡ ಸೌಟು ಬೇಡ. ನೋಡಿ, ಈ ಥರ ಒಂದೊಂದೇ ಚಮಚ ಹಾಕ್ಕೊಂಡು ಹೋಗಬೇಕು. ತುಂಬ ಟೇಸ್ಟಿಯಾಗಿದೆ ಈ ಪಡ್ಡು. ತುಂಬ ರುಚಿಕರವಾದ ಪಡ್ಡು. ಮಕ್ಕಳಿಗಂತೂ ಒಳ್ಳೆಯದು. ಈ ಬೇಸಿಗೆಗಾಲದಲ್ಲಿ ಈ ಥರದ್ದು ಮಾಡಿದರೆ ತಿಂತಾ ಇರ್ತಾರೆ. ಸೌತೆಕಾಯಿ ಹಾಕಿದ ಕಾರಣ ಪರಿಮಳ ಕೂಡ ಇದೆ. ಇದರಲ್ಲಿ 9 ಗುಂಡಿ ಇರುವಾಗ 9 ಸರ್ತಿ ನಾವು ಇದಕ್ಕೆ ಪಡ್ಡಿಗೆ ಹಿಟ್ಟನ್ನು ಹಾಕಬೇಕು. ನೋಡಿ, ಇದನ್ನು ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಮುಚ್ಚಿ ಒಂದು 2 ನಿಮಿಷ ಬೇಯಬೇಕು. ಬೆಂಕಿ ಲೋ ಫ್ಲೇಮಲ್ಲಿ ಉರಿಬೇಕು. ಜಾಸ್ತಿ ಉರಿಲಿಕ್ಕೆ ಹೋದರೆ ಅದು ಸುಡ್ತದೆ, ಅಡಿಯಲ್ಲಿ ಕಪ್ಪು ಬರ್ತದೆ. ನೋಡಿ, ಪಡ್ಡು ರೆಡಿ ಆಯಿತು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಪಡ್ಡು ಕೆಲವೊಂದು ಸಲ ಮೇಲ್ಭಾಗದಲ್ಲಿ ಬೇಯದಿದ್ದರೆ ಪಡ್ಡುನ ಈ ಥರ ತಿರುಗಿಸಿ ಹಾಕಿದರೆ ಒಳ್ಳೆಯದು. ನೋಡಿ, ಈ ಥರ ತಿರುಗಿಸಿ ಹಾಕಬೇಕು. ಆಗ ಮೇಲ್ಭಾಗದಲ್ಲಿ ಬೆಂದಿಲ್ಲದಿದ್ದರೆ ಅದು ಚೆನ್ನಾಗಿ ಬೇಯ್ತದೆ.
ನೋಡಿ ಈ ಥರ ಪಡ್ಡು ತಿರುಗಿಸಿ ಹಾಕಿ ಒಂದು ನಿಮಿಷ ಹಾಗೇನೇ ಇರಲಿ. ಆಗ ಮೇಲ್ಭಾಗದಲ್ಲಿ ಹಿಟ್ಟು ಹಂಗೆ ಇದ್ದರೆ ಚೆನ್ನಾಗಿ ಬೇಯ್ತದೆ. ನೋಡಿ ಪಡ್ಡು ರೆಡಿ ಆಯಿತು. ನೋಡಿ ಇಷ್ಟು ಪಡ್ಡು ಮಾಡಿದ್ದೀವಿ. ನೋಡಿ ರುಚಿಕರವಾದ ಪಡ್ಡು ರೆಡಿಯಾಗಿದೆ. ಫ್ರೆಂಡ್ಸ್, ಪಡ್ಡು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಬಾಯ್ ಬಾಯ್. ಶುಭ ದಿನ ಫ್ರೆಂಡ್ಸ್.